Please subscribe and hit the bell icon for more videos. ಹಲೋ, ವೆಲ್ಕಮ್ ಟು ಲರ್ನ್ ಇಂಗ್ಲಿಷ್. ಈ ಟೆಕ್ನಿಕಲ್ ಯುಗದಲ್ಲಿ ಇಂಗ್ಲಿಷ್ ಮಾತನಾಡುವುದು ಮತ್ತು ಅರ್ಥೈಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಮ್ಮ ವಿಡಿಯೋಗಳಲ್ಲಿ ಕನ್ನಡದಲ್ಲಿ ಸರಳವಾಗಿ ಇಂಗ್ಲಿಷ್ ಕಲಿಯಿರಿ. ಈ ವಿಡಿಯೋದಲ್ಲಿ ಆರ್ ಪದವನ್ನು ಬಳಸಿ ವಾಕ್ಯ ಮಾಡುವುದು ಕಲಿಯೋಣ. ಈ ಪದವು ಯು, ವಿ, ದೇ ಮತ್ತು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ, ಸ್ಥಳ ಮತ್ತು ವಸ್ತುಗಳ ಹೆಸರಿನ ಮುಂದೆ ಬಳಸಲಾಗುತ್ತದೆ. ಹಾಗಾದರೆ ಲೆಟ್ಸ್ ಲರ್ನ್ ಆರ್. ಯು ಆರ್ ಹಂಗ್ರಿ ಅಂದರೆ ನಿಮಗೆ ಹಸಿವಾಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಯು ಬಳಕೆ ಕಲಿತಿದ್ದೇವೆ. ಇಲ್ಲದಿದ್ದರೆ ಈ ವಿಡಿಯೋ ನೋಡಿ. ವಿ ಆರ್ ಸ್ಟೂಡೆಂಟ್ಸ್ ಅಂದರೆ ನಾವು ವಿದ್ಯಾರ್ಥಿಗಳು. ದೇ ಆರ್ ಫಾರ್ಮರ್ಸ್ ಅವರು ರೈತರು. ರಾಜು ಅಂಡ್ ಅನಿಲ್ ಆರ್ ಫ್ರೆಂಡ್ಸ್ ಅಂದರೆ ರಾಜು ಮತ್ತು ಅನಿಲ್ ಸ್ನೇಹಿತರು. ರಾಜು, ಅನಿಲ್ ಅಂಡ್ ಅಬ್ದುಲ್ ಆರ್ ಫ್ರೆಂಡ್ಸ್ ಅಂದರೆ ರಾಜು, ಅನಿಲ್ ಮತ್ತು ಅಬ್ದುಲ್ ಸ್ನೇಹಿತರು. ಸ್ಟೂಡೆಂಟ್ಸ್ ಆರ್ ಹಿಯರ್ ಅಂದರೆ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಈಗ ಬನ್ನಿ ನಾಟ್ ಹೇಗೆ ಬಳಸುವುದು ನೋಡೋಣ. ಯು ಆರ್ ನಾಟ್ ಹಂಗ್ರಿ ಅಂದರೆ ನಿಮಗೆ ಹಸಿವಾಗಿಲ್ಲ. ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಇದರ ಅರ್ಥ ನೀವು ಹೇಳಿ. ದೇ ಆರ್ ನಾಟ್ ಫಾರ್ಮರ್ಸ್. ರಾಜು ಅಂಡ್ ಅನಿಲ್ ಆರ್ ನಾಟ್ ಫ್ರೆಂಡ್ಸ್. ರಾಜು, ಅನಿಲ್ ಅಂಡ್ ಅಬ್ದುಲ್ ಆರ್ ನಾಟ್ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಆರ್ ನಾಟ್ ಹಿಯರ್. ಸ್ಪೋಕನ್ ನಲ್ಲಿ ಆರ್ ಮತ್ತು ಆರ್ ನಾಟ್ ಶಾರ್ಟ್ ಫಾರ್ಮ್ಸ್ ಬಳಸಲಾಗುತ್ತದೆ. ಆರ್, ಆರ್ ನಾಟ್, aren't. So now look at this word, good. ಈ ಪದವನ್ನು ಆರ್ ಮುಂದೆ ಬಳಸಿ ವಾಕ್ಯ ಮಾಡುವುದು ನೋಡೋಣ. You are good. We are good. They are good. Raju and Anil are good. Students are good. Pens are good. ಈಗ ಆರ್ ನಾಟ್ ಬಳಸಿ You aren't good. We aren't good. They aren't good. Raju and Anil aren't good. Students aren't good. Pens aren't good. Now, video pause ಮಾಡಿ and look at these words. ಈ ಪದಗಳನ್ನು ಆರ್ ಮತ್ತು ಆರ್ ನಾಟ್ ಮುಂದೆ ಬಳಸಿ ಪ್ರಾಕ್ಟೀಸ್ ಮಾಡಿ. Hope learning English is being easy for you. Please like, share and subscribe.